8ನೇ ತರಗತಿ ವಿಜ್ಞಾನ ಅಧ್ಯಾಯ 2 ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಚಾಪ್ಟರು ಸೂಕ್ಷ್ಮ ಜೀವಿಗಳು. ಈ ಒಂದು ಸೂಕ್ಷ್ಮ ಜೀವಿಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. TET ಆಗಿರ್ಬೋದು, ಅದೇ ರೀತಿಯಾಗಿ PSTRಗೂ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮೊದಲೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೂಕ್ಷ್ಮ ಜೀವಿಗಳ ಪರಿಚಯ ಮತ್ತು ವಿಧಗಳು. ಈ ಒಂದು ಕಾನ್ಸೆಪ್ಟ್ನ MCQ ಪ್ರಶ್ನೆಗಳ ಮುಖಾಂತರ ನಾವು ಕಲಿತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕೇವಲ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದಾದ ಜೀವಿಗಳನ್ನ ಏನೆಂದು ಕರೆಯುತ್ತಾರೆ? ಕೇವಲ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡ್ತಕ್ಕಂತಹ ಜೀವಿಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಇದಕ್ಕೆ ಸರಿಯಾದ ಉತ್ತರ. ಇವುಗಳನ್ನ ಸೂಕ್ಷ್ಮ ಜೀವಿಗಳು ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಸೂಕ್ಷ್ಮ ಜೀವಿಗಳನ್ನ ಕೇವಲ ಏನದಂದ್ರ ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಲು ಸಾಧ್ಯ. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಈ ಒಂದು ಸೂಕ್ಷ್ಮ ಜೀವಿಗಳು ಗಾಳಿ, ನೀರು ಮತ್ತು ಮಣ್ಣಿನಲ್ಲಿ ಇರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇವು ನಮ್ಮ ಬರಿಗಣ್ಣಿಗೆ ಕಾಣಿಸದ ಜೀವಿಗಳು, ಕೋಟ್ಯಾಂತರ ಜೀವಿಗಳಾಗಿವೆ ಇವು. ಇವುಗಳು ಅತಿ ಚಿಕ್ಕದಾಗಿರುವುದರಿಂದ ಇವುಗಳು ನಮ್ಮ ಕಣ್ಣಿಗೆ ನೋಡಲು ಸಾಧ್ಯವೂ ಇರುವುದಿಲ್ಲ. ಹಾಗಾಗಿ ನಾವು ಇವುಗಳನ್ನ ನೋಡ್ಬೇಕಾದ್ರೆ ಏನನ್ನ ಬಳಸಬೇಕಂದ್ರೆ ಅಗತ್ಯವಾಗಿ ಈ ಒಂದು ಸೂಕ್ಷ್ಮದರ್ಶಕವನ್ನ ಬಳಸಲೇಬೇಕು. ಈ ಒಂದು ಸೂಕ್ಷ್ಮದರ್ಶಕ ಬಳಸಿದಾಗ ಮಾತ್ರ ಇವುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಸೂಕ್ಷ್ಮ ಜೀವಿಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಬ್ಯಾಕ್ಟೀರಿಯಾ, ವೈರಸ್, ಅಮೀಬಾ, ಶಿಲೀಂಧ್ರ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈಗಾಗಲೇ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ನೋಡಿದೀವಿ. ಹಾಗಾದ್ರ ಈ ಸೂಕ್ಷ್ಮ ಜೀವಿಗಳನ್ನ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆಯೂ ಸಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಇವುಗಳನ್ನ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನ ನೋಡ್ತೀವಿ 2, 3, 4, 5. ಸರಿಯಾದ ಉತ್ತರ ಬಂದ್ಬಿಟ್ಟು ಇವುಗಳನ್ನ 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಆ ಒಂದು 4 ಗುಂಪುಗಳ ಬಗ್ಗೆಯೂ ನಮ್ಗೆ ಗೊತ್ತಿರಬೇಕು. ಸೂಕ್ಷ್ಮ ಜೀವಿಗಳನ್ನ ಮುಖ್ಯವಾಗಿ 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಯಾವುವು ಅಂತ ಹೇಳಿ ಗೊತ್ತಿರಬೇಕು. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಗಳು. ಈ ಒಂದು 4 ವಿಧಗಳಾಗಿ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆಯೂ ಸಹ. ಅದೇ ರೀತಿಯಾಗಿ ನೆಕ್ಸ್ಟ್, ಇತರ ಜೀವಕೋಶದ ಒಳಗೆ ಹೋದಾಗ ಮಾತ್ರ ಜೀವ ಪಡೆಯುವ ಸೂಕ್ಷ್ಮ ಜೀವಿಗಳು ಯಾವುವು ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ. ಇತರ ಜೀವಕೋಶದ ಒಳಗೆ ಹೋದಾಗ ಮಾತ್ರ ಜೀವ ಪಡಿತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುವು ಅಂತಕ್ಕಂಥದ್ದು. ಪ್ರಶ್ನೆಯಲ್ಲಿ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಬೇಕು. ಬೇರೆ ಒಂದು ಜೀವಕೋಶದ ಒಳಗೆ ಹೋದಾಗ ಮಾತ್ರ ಇವು ಜೀವವನ್ನ ಪಡಿತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುದು ಅಂತಕ್ಕಂಥದ್ದು. ಹಾಗಾದ್ರ ಆಯ್ಕೆಗಳನ್ನು ನೋಡ್ತೀವಿ. ಶೈವಲಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವೈರಸ್ಗಳು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ. ಇತರ ಜೀವಕೋಶದ ಒಳಗೆ ಹೋದಾಗ ಮಾತ್ರ ಏನದಂದ್ರೆ ಇವು ಜೀವ ಪಡಿತಕ್ಕಂಥ ಸೂಕ್ಷ್ಮ ಜೀವಿಗಳು ಯಾವುವು ಅಂದ್ರ ವೈರಸ್ಗಳು. ವೈರಸ್ಗಳು ಏನದಂದ್ರ ಇವುಗಳು ಸ್ವತಂತ್ರವಾಗಿ ಜೀವಿಸುವ ಸಾಮರ್ಥ್ಯವನ್ನ ಹೊಂದುವುದಿಲ್ಲ. ಒಂದು ವೈರಸ್ಗಳು ಸ್ವತಂತ್ರವಾಗಿ ಜೀವಿಸುವ ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಬದಲಾಗಿ ಇವು ಬದುಕಬೇಕಾದ್ರೆ ಏನದಂದ್ರ ಇವುಗಳು ಇತರ ಜೀವಕೋಶದ ಒಳಗೆ ಪ್ರವೇಶಿಸಿದಾಗ ಹೋದಾಗ ಮಾತ್ರ ಏನದಂದ್ರೆ ಇವುಗಳು ಸಕ್ರಿಯವಾಗುತ್ತವೆ, ಆಕ್ಟಿವ್ ಆಗುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಜೀವಕೋಶದ ಒಳಗೆ ಹೋದ ನಂತರ ಏನಾಗ್ತಾವಂದ್ರ ಈ ಒಂದು ವೈರಸ್ ಏನದಂದ್ರ ತನ್ನ ಸಂಖ್ಯೆಗಳನ್ನ ಹೆಚ್ಚಿಸಿಕೊಳ್ಳುತ್ತದೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜೀವಕೋಶದ ಹೊರಗೆ ಇದ್ದಾಗ ಅವುಗಳು ಏನಾಗಿರ್ತಾವಂದ್ರ ಇನ್ಆಕ್ಟಿವ್ ಆಗಿರ್ತಾವ. ಜೀವಕೋಶದ ಒಳಗೆ ಹೋದಾಗ ವೈರಸ್ಗಳು ಏನಂದ್ರ ಆಕ್ಟಿವ್ ಆಗಿರ್ತಾವ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಇದಕ್ಕೆ ಉದಾಹರಣೆಗಳು ಗೊತ್ತಿರಬೇಕು. ವೈರಸ್ಗೆ ಜ್ವರದ ವೈರಸ್ಸು, ಅದೇ ರೀತಿಯಾಗಿ ಡೆಂಗು ವೈರಸ್ಸು, ಪೋಲಿಯೋ ವೈರಸ್. ನೆಕ್ಸ್ಟ್, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಲ್ರೆಡಿ ಏಕಕೋಶ ಜೀವಿ ಯಾವುದು ಅಂತೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ, ಕೇಳಿರ್ತಕ್ಕಂಥದ್ದು ನೋಡ್ತೀವಿ TET ನಲ್ಲಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ.
ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಯಾವ ಗುಂಪಿಗೆ ಸೇರಿವೆ ಅಂತಕ್ಕಂಥದ್ದು? ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಯಾವ ಗುಂಪಿಗೆ ಸೇರಿದ ಅಂತೇಳಿ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಆಯ್ಕೆಗಳನ್ನು ನೋಡ್ತೀವಿ. ಬ್ಯಾಕ್ಟೀರಿಯಾ, ಶೈವಾಲ, ಪ್ರೋಟೋಜೋವಾ, ಶಿಲೀಂಧ್ರಗಳು. ಈ ಒಂದು ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಯಾವ ಗುಂಪಿಗೆ ಸೇರುತ್ತದೆ ಅಂದರೆ ಇವುಗಳು ಪ್ರೋಟೋಜೋವಾ ಗುಂಪಿಗೆ ಸೇರ್ತಕ್ಕಂಥದ್ದು. ಹಾಗೆ ಸರಿಯಾದ ಉತ್ತರ ಪ್ರೋಟೋಜೋವಾ. ಈ ಪ್ರೋಟೋಜೋವಾ ಅಂತಕ್ಕಂಥದ್ದು ಇವು ಏಕಕೋಶೀಯ ಜೀವಿಗಳು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಇವುಗಳು ಏಕಕೋಶೀಯ ಜೀವಿಗಳು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳು ಏಕಕೋಶ ಜೀವಿಗಳು. ಇವುಗಳು ಎಲ್ಲಿ ಬದುಕುತ್ತವೆ ಅಂತ ಹೇಳಿ ಗೊತ್ತಿರಬೇಕು. ಇವುಗಳು ಸಾಮಾನ್ಯವಾಗಿ ನೀರಿನಲ್ಲಿ ಬದುಕುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಒಂದು ಅಮೀಬಾ ಮತ್ತು ಪ್ಯಾರಾಮಿಸಿಯಂ ಎರಡು ಏನಂದ್ರ ಒಂದೇ ಕೋಶದಿಂದ ಸಿಂಗಲ್ ಸೆಲ್ನಿಂದ ನಿರ್ಮಿತವಾಗಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳು. ಇವುಗಳು ಪ್ರೋಟೋಜೋವಾ ಎಂಬ ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರುತ್ತವೆ. ಒಂದು ಪ್ರೋಟೋಜೋವಾ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾವಂದ್ರ ನೀರು ಮತ್ತು ತೇವಾಂಶ ಇರತಕ್ಕಂತಹ ಸ್ಥಳದಲ್ಲಿ ಮಾತ್ರ ಕಂಡು ಬರ್ತಕ್ಕಂತಹ ಜೀವಿಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಎಲ್ಲಿ ನೀರು ಇರ್ತದೋ ಅದೇ ರೀತಿಯಾಗಿ ಎಲ್ಲಿ ತೇವಾಂಶ ಇರುತ್ತದೋ ಅಲ್ಲಿ ಮಾತ್ರ ಇವುಗಳು ಕಂಡು ಬರ್ತಕ್ಕಂಥ ಜೀವಿಗಳು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಬ್ರೆಡ್ ಮೇಲೆ ಬೆಳೆಯುವ ಬೂಸ್ಟ್ ಯಾವ ಗುಂಪಿನ ಸೂಕ್ಷ್ಮ ಜೀವಿ ಅಂತಕ್ಕಂಥದ್ದು? ಬ್ರೆಡ್ ಮೇಲೆ ಬೆಳೀತಕ್ಕಂಥ ಬೂಸ್ಟು ಯಾವ ಗುಂಪಿನ ಸೂಕ್ಷ್ಮ ಜೀವಿ? ಆಯ್ಕೆಗಳನ್ನು ನೋಡ್ತೀವಿ. ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವಾ. ಸರಿಯಾದ ಉತ್ತರ ಶಿಲೀಂಧ್ರ. ಮಳೆಗಾಲದಲ್ಲಿ ನೋಡ್ತೀವಿ ಬ್ರೆಡ್ ಮೇಲೆ ಏನದಂದ್ರ ಬಿಳಿ ಮತ್ತು ಬೂದು ಬಣ್ಣವನ್ನ ಕಾಣ್ತಕ್ಕಂಥದ್ದು ನೋಡ್ತೀವಿ. ಇವುಗಳೇನಾಗಿರ್ತಾವಂದ್ರ ಶಿಲೀಂಧ್ರಗಳಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಶಿಲೀಂಧ್ರಗಳು ಏನದಂದ್ರ ಯಾವ ಸಮಯದಲ್ಲಿ ಬೆಳೆಯುತ್ತವೆ ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವು ಬ್ರೆಡ್ ಮೇಲೆ ನೋಡ್ತೀವಿ ಕೆಲ ದಿನಗಳ ನಂತರ ಹಸಿರು ಅಥವಾ ಕಪ್ಪು ಬಣ್ಣದ ಬೂಸ್ಟು ಕಾಣ್ತಕ್ಕಂಥದ್ದು ನೋಡ್ತೀವಿ. ಇವುಗಳನ್ನ ಏನಂತ ಹೇಳಿ ಕರೀತಾರಂದ್ರ ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಕರೀತಕ್ಕಂಥದ್ದು. ಇವುಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳು ಸಾಮಾನ್ಯವಾಗಿ ಏನದಂದ್ರ ತೇವಾಂಶ ಮತ್ತು ಬಿಸಿಲಿರುವ ಕಡೆ ಏನಂದ್ರೆ ಇವು ಹೆಚ್ಚು ಏನಂದ್ರ ವೇಗವಾಗಿ ಬೆಳಿತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶಿಲೀಂಧ್ರಗಳು ಎಲ್ಲಿ ಹೆಚ್ಚಾಗಿ ಅಥವಾ ಯಾವ ಒಂದು ಸಮಯದಲ್ಲಿ ವೇಗವಾಗಿ ಬೆಳೆಯುತ್ತವೆ ಅಂತೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಶಿಲೀಂಧ್ರಗಳು ಸಾಮಾನ್ಯವಾಗಿ ಏನಂದ್ರ ತೇವಾಂಶ ಮತ್ತು ಬಿಸಿಲಿರುವ ಸ್ಥಳದಲ್ಲಿ ಇವುಗಳು ವೇಗವಾಗಿ ಬೆಳೆಯುತ್ತವೆ. ಹಾಗಾದ್ರ ಬ್ರೆಡ್ ಮೇಲೆ ಬೆಳೀತಕ್ಕಂಥ ಸಾಮಾನ್ಯ ಶಿಲೀಂಧ್ರ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈಜೋಪಸ್ ಅಂತಕ್ಕಂಥ ಶಿಲೀಂಧ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬ್ರೆಡ್ ಮೇಲೆ ಬೆಳೀತಕ್ಕಂತಹ ಸಾಮಾನ್ಯ ಶಿಲೀಂಧ್ರ ಅಥವಾ ಬ್ರೆಡ್ ಮೇಲೆ ಬೆಳೀತಕ್ಕಂಥ ಶಿಲೀಂಧ್ರ ಯಾವುದು ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರೈಜೋಪಸ್ ಅಂತಕ್ಕಂಥ ಶಿಲೀಂಧ್ರ. ಅದೇ ರೀತಿಯಾಗಿ ಈ ಒಂದು ಶಿಲೀಂಧ್ರ ಯಾವುದರ ಮೂಲಕ ವೃದ್ಧಿ ಆಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸ್ಪೋರ್ಸ್ ಮೂಲಕ ಇದು ವೃದ್ಧಿಯನ್ನು ಆಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಶಿಲೀಂಧ್ರಗಳನ್ನ ಯಾವುದರ ಸಹಾಯದಿಂದ ನೋಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಶಿಲೀಂಧ್ರಗಳನ್ನ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡ್ಬೋದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಶಿಲೀಂಧ್ರ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಇವುಗಳು ತೇವಾಂಶ ಮತ್ತು ಬಿಸಿಲಿರುವ ಸ್ಥಳಗಳಲ್ಲಿ ಇವುಗಳು ವೇಗವಾಗಿ ಬೆಳೆಯುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬ್ರೆಡ್ ಮೇಲೆ ಬೆಳೀತಕ್ಕಂಥ ಸಾಮಾನ್ಯ ಶಿಲೀಂಧ್ರ ಯಾವುದು ಅಂದ್ರೆ ರೈಜೋಪಸ್. ಅದೇ ರೀತಿಯಾಗಿ ಒಂದು ರೈಜೋಪಸ್ ಅಥವಾ ಶಿಲೀಂಧ್ರಗಳು ಯಾವುದರ ಮೂಲಕ ವೃದ್ಧಿ ಆಗುತ್ತವೆ ಅಂದ್ರೆ ಸ್ಪೋರ್ಸಸ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್